ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಟೀಮ್ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿದೆ ಹಾಗೂ ಸೆಮಿಫೈನಲ್ ಗೆ ಕೂಡ ಟೀಮ್ ಇಂಡಿಯಾ ಎಂಟ್ರಿ ಕೊಟ್ಟಿದೆ. ಆಸ್ಟ್ರೇಲಿಯಾ ಸೋತ ನಂತರ ಟ್ರಾವಿಸ್ ಹೆಡ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಅದಕ್ಕಿಂತ ಮುಂಚೆ ಸ್ಕೋರ್ ಕಾರ್ಡ್ ನ ನೋಡ್ಕೊ ಬರ್ತಿದ್ರೆ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಆಸ್ಟ್ರೇಲಿಯಾ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಟ್ರಾವಿಸ್ ಹೆಡ್ ಅವರು ಆಡಿದಂತ 33 ಬಾಲ್ಗಳಲ್ಲಿ 39 ರನ್ ಕಲೆ ಹಾಕಿ ವರುಣ್ ಚಕ್ರವರ್ತಿಗೆ ಔಟ್ ಆದ್ರು. ಇನ್ನು ಸ್ಟೀವನ್ ಸ್ಮಿತ್ ಅವರ ಕಡೆಯಿಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 96 ಬಾಲ್ಗಳಲ್ಲಿ 73 ರನ್ ಕಲೆ ಹಾಕಿ ಮೊಹಮ್ಮದ್ ಶಮಿ ಅವರಿಗೆ ಔಟ್ ಆದ್ರು. ಇನ್ನು ಆಸ್ಟ್ರೇಲಿಯಾದ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಅಲೆಕ್ಸ್ ಕಾರ್ರಿ ಅವರಿಂದ ಆಡಿದಂತ 57 ಬಾಲ್ಗಳಲ್ಲಿ 61 ರನ್ ಕಲೆ ಹಾಕಿ ರನ್ ಔಟ್ ಕೂಡ ಆದ್ರು. ಇನ್ನು ಆಸ್ಟ್ರೇಲಿಯಾದ ಕಡೆ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಸ್ಟ್ರೇಲಿಯಾ 49.3 ಓವರ್ಗಳಲ್ಲಿ 264 ರನ್ ಕಲೆ ಹಾಕಿ ಆಲ್ ಔಟ್ ಕೂಡ ಆಯ್ತು. ಟೀಮ್ ಇಂಡಿಯಾ ಬೌಲಿಂಗ್ ನಲ್ಲಿ ಸಾಕಾತಾಗಿ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ಮೊಹಮ್ಮದ್ ಶಮಿ ಅವರು ಸಾಕಾತಾಗಿ ಕಂಬ್ಯಾಕ್ ಮಾಡಿದ್ದಾರೆ. 3 ವಿಕೆಟ್ ಕೂಡ ಬಂತು ಮೊಹಮ್ಮದ್ ಶಮಿ ಅವರಿಗೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ತೆಗೆದ್ರೆ ಈ ಕಡೆ ವರುಣ್ ಚಕ್ರವರ್ತಿ ಅವರು 2 ವಿಕೆಟ್ ತೆಗೆದ್ರು ಹಾಗೂ ಅಕ್ಷರ್ ಪಟೇಲ್ ಅವರು 1 ವಿಕೆಟ್ ತೆಗೆದ್ರು. ಇನ್ನು ಜಡೇಜಾ ಅವರು 2 ವಿಕೆಟ್ ತೆಗೆದ್ರು. ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಟೀಮ್ ಇಂಡಿಯಾ ಬೌಲಿಂಗ್ ಕಡೆ ಅಂತಾನೆ ಹೇಳ್ತೀನಿ. 265 ರನ್ ಚೇಸ್ ಮಾಡಲು ಬಂದ ಟೀಮ್ ಇಂಡಿಯಾ ಸಾಕಾತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ. ರೋಹಿತ್ ಶರ್ಮಾ ಅವರು ಆಡಿದಂತ 29 ಬಾಲ್ಗಳಲ್ಲಿ 28 ರನ್ ಕಲೆ ಹಾಕಿ ಹೊರಟಿದ್ರೆ ಈ ಕಡೆ ಶುಭ್ಮನ್ ಗಿಲ್ ಅವರು ಆಡಿದಂತ 11 ಬಾಲ್ಗಳಲ್ಲಿ 8 ರನ್ ಕಲೆ ಹಾಕಿ ಹೊರಟಿದ್ರು. ಇನ್ನು ವಿರಾಟ್ ಕೊಹ್ಲಿ ಅವರು ಆಡಿದಂತ 98 ಬಾಲ್ಗಳಲ್ಲಿ 84 ರನ್ ಕಲೆ ಹಾಕಿ ಹೊರಟಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಇಂದ ಅಂತಾನೆ ಹೇಳ್ತೀನಿ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಆಡಿದಂತ 62 ಬಾಲ್ಗಳಲ್ಲಿ 45 ರನ್ ಕಲೆ ಹಾಕಿ ಹೊರಟಿದ್ರೆ ಈ ಕಡೆ ಅಕ್ಷರ್ ಪಟೇಲ್ ಅವರು ಆಡಿದಂತ 30 ಬಾಲ್ಗಳಲ್ಲಿ 27 ರನ್ ಕಲೆ ಹಾಕಿ ಹೊರಟಿದ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಕ್ಷರ್ ಪಟೇಲ್ ಅವರ ಬ್ಯಾಟಿಂಗ್ ಇಂದ ಅಂತಾನೆ ಹೇಳ್ತೀನಿ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಚೇಸ್ ಮಾಡಿದ್ದಾರೆ. ಆಡಿದಂತ 24 ಬಾಲ್ಗಳಲ್ಲಿ 28 ರನ್ ಕಲೆ ಹಾಕಿ ಹೊರಟಿದ್ರು. ಇನ್ನು KL ರಾಹುಲ್ ಅವರ ಬ್ಯಾಟಿಂಗ್ ಇಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 34 ಬಾಲ್ಗಳಲ್ಲಿ 42 ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಉಳಿದ್ರು. ಇನ್ನು ರವೀಂದ್ರ ಜಡೇಜಾ ಅವರು ಆಡಿದಂತ 1 ಬಾಲ್ಗಳಲ್ಲಿ 2 ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಉಳಿದ್ರು. ಆಲ್ಸೋ ಇಂಡಿಯಾ ಫೈನಲ್ ಕೂಡ ತಲುಪಿದೆ. ಆಸ್ಟ್ರೇಲಿಯಾ ಸೋತ ನಂತರ ಟ್ರಾವಿಸ್ ಹೆಡ್ ಅವರು ಹೀಗೆ ಹೇಳಿದ್ದಾರೆ ನೋಡಿ: ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿ ಆಡಿದ್ರು. ವಿರಾಟ್ ಕೊಹ್ಲಿಯಿಂದ ನಾವು ಈ ಪಂದ್ಯ ಸೋತ್ವಿ. ನಮ್ಮ ಹೀನಾಯ ಸೋಲು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಟ್ರಾವಿಸ್ ಹೆಡ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.